ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅಶ್ವಿನಿ ಗೌಡ ವ್ಲಾಗ್ಸ್. ಇದು ನಮ್ಮ ಕ್ರಿಸ್ಮಸ್ ಸೆಲೆಬ್ರೇಷನ್ನ 2ನೇ ದಿನದ ವ್ಲಾಗ್ ಆಗಿರುತ್ತೆ. ಸೊ ಮೊದಲನೇ ದಿನ ಬೇ ಡೆಕೋರೇಷನ್ ತುಂಬ ಚೆನ್ನಾಗಾಯಿತು. ಇನ್ನು 2ನೇ ದಿನ ಬಂದು ಟ್ಯಾಲೆಂಟ್ ಪ್ರೋಗ್ರಾಮ್. ಸೊ ನಮ್ಮ ಎಲ್ಲ ಟೀಮ್ ಮೆಂಬರ್ಸ್ಗಳಿಗೂ ಅವರ ಹತ್ರ ಇರೋವಂತಹ ಟ್ಯಾಲೆಂಟ್ನ ಶೋಕೇಸ್ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶನ ಇಲ್ಲಿ ಕಲ್ಪಿಸಿಕೊಡಲಾಗಿತ್ತು. ಸೊ ಅವರಿಗೆ ಯಾವೆಲ್ಲ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ, ಲೈಕ್ ಡ್ಯಾನ್ಸ್, ಸಾಂಗ್, ಸ್ಕಿಟ್, ಕಾಮಿಡಿ, ಏನೇ ಜಾನರ್ ಆಗಿದ್ರು ಸಹ ಅದನ್ನೆಲ್ಲ ಇಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಅವಕಾಶ ಕೊಡಲಾಗಿತ್ತು. ತುಂಬ ಜನ ಸಾಂಗ್ ಹಾಡಿದ್ರು, ತುಂಬ ಜನ ಡ್ಯಾನ್ಸ್ ಮಾಡಿದ್ರು, ಸ್ಕಿಟ್ ಮಾಡಿದ್ರು, ತುಂಬಾ ಎಂಟರ್ಟೈನ್ ಮಾಡಿದ್ರು. ಅದರಲ್ಲೂ ನಮ್ಮ ಟೀಮ್ ಹಡಲ್ನ ರೀಕ್ರಿಯೇಟ್ ಮಾಡಿಕೊಂಡು ನಮ್ಮ ಲೀಡರ್ಸ್ನೆಲ್ಲ ಇಮಿಟೇಟ್ ಮಾಡಿದ್ದು ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು. ನಮ್ಮ ಲೀಡರ್ಸ್ ಸಹ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಇನ್ನು ಡ್ರಿಂಕಿಂಗ್ ಬಾಯ್ಸ್ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಸ್ಕಿಟ್ನ ಮಾಡಿದ್ರು, ತುಂಬ ರಿಯಲಿಸ್ಟಿಕ್ ಆಗಿ ಆ್ಯಕ್ಟ್ ಮಾಡಿದ್ರು, ತುಂಬ ಎಂಟರ್ಟೈನಿಂಗ್ ಆಗಿತ್ತು. ನಿಜವಾಗ್ಲೂ ಟಾಪ್ ಆಫ್ ದ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಅಷ್ಟು ರಿಯಲಿಸ್ಟಿಕ್ ಆಗಿ ಆ್ಯಕ್ಟ್ ಮಾಡಿದ್ರು. ಯಾರೋ ನಿಜವಾಗ್ಲೂ ಪ್ರೊಫೆಷನಲ್ ಆರ್ಟಿಸ್ಟ್ ಥರ ಆ್ಯಕ್ಟ್ ಮಾಡಿದ್ರು, ತುಂಬಾ ಎಂಟರ್ಟೈನ್ ಮಾಡಿದ್ರು. ಇನ್ನು ಕೊನೆಯದಾಗಿ ಒಂದು ಒಳ್ಳೆ ಮ್ಯಾಜಿಕ್ ಶೋನ ನೋಡೋ ಅವಕಾಶ ಸಿಕ್ತು. ನಾನಿದೆ ಮೊದಲನೇ ಬಾರಿ ನನ್ನ ಕಣ್ಣೆದುರಲ್ಲಿ ಮ್ಯಾಜಿಕ್ ಶೋನ ನೋಡಿದ್ದು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ನಾನು ಯಾವುದೇ ಆ್ಯಕ್ಟಿವಿಟಿನಲ್ಲಿ ಪಾಲ್ಗೊಳ್ಳಿಕ್ಕಾಗಲ್ಲ, ಬಿಕಾಸ್ ನಾನು ಲಾಸ್ಟ್ 2 ವೀಕ್ಸಿಂದ ವರ್ಕ್ ಫ್ರಮ್ ಹೋಮ್ ಮತ್ತು ಲೀವ್ ಇದ್ದಿದ್ದರಿಂದ ನಾನು ಇನ್ನೂ ಪ್ರಾಕ್ಟೀಸ್ ಮಾಡಿರಲಿಲ್ಲ. ಸ್ವಲ್ಪ ಗಿಲ್ಟ್ ಆಯಿತು. ದಟ್ಸ್ ಓಕೆ, ನೆಕ್ಸ್ಟ್ ಇಯರ್ ಪಾಲ್ಗೊಳ್ಳೋಣ. ಇದಾಗಿತ್ತು ನಮ್ಮ 2ನೇ ದಿನದ ಕ್ರಿಸ್ಮಸ್ ಅಪ್ಡೇಟ್. ಆ್ಯಂಡ್ 3ನೇ ದಿನ ಕೊನೆ ದಿನ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಸಿ ಯು ಅಗೇನ್.